ನಮಸ್ತೆ ಫ್ರೆಂಡ್ಸ್, ನಾನೇನು ಸರಳ. ಇದು ನನ್ನ ಚಾನಲ್ ಸರಳ ಮೈಸೂರು. ಇವತ್ತು ನಾನು ನಿಮಗೆ ನನ್ನ ಬ್ಲಾಗಲ್ಲಿ ಬದನೆಕಾಯಲ್ಲಿ ಮಾಡಿದಂಥ ಒಂದು ತೊಕ್ಕು ಅಂತ ಕನ್ನಡದಲ್ಲಿ ಹೇಳ್ತಾರೆ, ಹಿಂದಿನಲ್ಲಿ ಬೇಂಗನ್ ಭರ್ತ ಅಂತ ಹೇಳ್ತಾರೆ. ಇದು ನನ್ನ ನೇಬರೇ ಹೇಳ್ಕೊಟ್ಟಿರೋಂಥ ಡಿಶ್ಶು. ತುಂಬ ಚೆನ್ನಾಗಿ ಬಂದಿತ್ತು. ಅವ್ರ ಮನೇಲಿ ತಿಂದಿದ್ದೆ. ಅದು ನೋಡಿಕೊಂಡು ಹೀಗೆ ಮಾಡೋದು ಒಂದು ಇದ್ರಲ್ಲ, ನಾನು ಟ್ರೈ ಮಾಡಿದೆ. ಬದನೆಕಾಯಿ, ಇದು ದಪ್ಪ ಬದನೆಕಾಯಿನ ತೊಗೊಂಡು ಕೆಂಡದಲ್ಲಿ ಸುಡಬೇಕು. ಕೆಂಡ ಇಲ್ಲಾಂದರೆ ನಾವು ಗ್ಯಾಸಲ್ಲೂ ಸುಟ್ಕೋಬೋದು. ಅವರು ಕೆಂಡದಲ್ಲೇ ಸುಟ್ಟಿದ್ರು. ಸುಟ್ಬಿಟ್ಟು ಮೇಲ್ಗಡೆ ಮೊದಲು ಬದನೆಕಾಯಿಗೆ ಎಣ್ಣೆ ಹಚ್ಚಬೇಕು. ಎಣ್ಣೆ ಹಚ್ಚಿದ್ರೆ ನಾವು ಸುಟ್ಟ ಮೇಲೆ ಈ ಥರ ಸಿಪ್ಪೆ ತೆಗಿಯೋಕ್ಕೆ ಸುಲಭ ಆಗುತ್ತೆ. ಇಲ್ಲ ನಾನು ಎಣ್ಣೆ ಹಚ್ಚಲಿಲ್ಲ ಅಂತಂದರೆ ಆ ಮಸಿ ಎಲ್ಲ ಕೈಗೆ ಮೆತ್ಕೊಂಡ್ಬಿಡುತ್ತೆ ಮತ್ತು ಬದನೆಕಾಯಿಗೂ ಮೆತ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ಎಣ್ಣೆ ಹಚ್ಚಿ ನಾನು ಬದನೆಕಾಯಿನ ಸುಟ್ಕೊಂಡು ತೆಕ್ಕೊಂಡಿರ್ತೀನಿ. ಆಮೇಲಿಂದ ಈರುಳ್ಳಿನ ಸಣ್ಣದಾಗಿ ಹೆಚ್ಕೋಬೇಕು. ಟೊಮೆಟೊನೂ ಕೂಡ ಸಣ್ಣದಾಗಿ ಹೆಚ್ಕೋಬೇಕು. ಇದು ತುಂಬ ಇಂಗ್ರೀಡಿಯೆಂಟ್ಸ್ ಏನು ಜಾಸ್ತಿ ಬೇಕಾಗಲ್ಲ, ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲೇ ಮಾಡ್ಬೋದು. ಬಟ್ ಇದಕ್ಕೆ ಸಿಹಿ ಟೊಮೆಟೊ ಹಾಕಬೇಕು. ಅಂದರೆ ಹುಳಿ ಟೊಮೆಟೊ ಹಾಕಿದ್ರೆ ಜಾಸ್ತಿ ಹುಳಿ ಬಂದುಬಿಡುತ್ತೆ, ಆವಾಗ ಅಷ್ಟೊಂದು ಚೆನ್ನಾಗಿ ಅನಿಸಲ್ಲ. ಅದಕ್ಕೋಸ್ಕರ ನಾನು ಜಾಮ್ ಹಣ್ಣು ಅಂತಾರಲ್ಲ, ಅದನ್ನೇ ತೊಗೊಂಡು ಈ ಥರ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಹಾಗೆ ಒಂದು 3 ಟೊಮೆಟೊ ಹೆಚ್ಕೊತಾ ಇದ್ದೀನಿ. ಈರುಳ್ಳಿನೂ ಅಷ್ಟೇ ಸಣ್ಣದಾಗಿ ಹೆಚ್ಕೋಬೇಕು ನಾವು. ಎಷ್ಟು ನಾವು ಸಣ್ಣದಾಗಿ ಹೆಚ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ನಮಗೆ ಇದು ಗೊಜ್ಜು. 3 ಟೊಮೆಟೊ, ಆಮೇಲೆ ಒಂದು 2 ಈರುಳ್ಳಿ ತೊಗೊಂಡಿದ್ದೀನಿ. ದಪ್ಪನೇ ಇತ್ತು ಅಂದ್ಬಿಟ್ಟು 2 ಈರುಳ್ಳಿ ತೊಗೊಂಡು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ನಮ್ಮ ಪಾಪನೂ ಕೂಡ ನಾನು ಹೆಚ್ಕೊಡ್ತೀನಿ ಅಂತ ಬಂದಿದ್ಲು. ಬಿಡಲಿಲ್ಲ, ನಾನು ಹೆಚ್ಚಿರೋ ಟೊಮೆಟೊನೇ ತೊಗೊಂಡು ಅವಳನ್ನು ಹೆಚ್ಚುತ್ತಾ ಕುತ್ಕೊಂಡಿದ್ಲು. ನಾನು ವಿಡಿಯೋ ಮಾಡಿದ್ದೀನಿ, ಅವಳಿಗೂ ಇಷ್ಟ ಆಗುತ್ತೆ. ಅವಳು ಮಾಡಬೇಕು ಅಂತ ಬಂದ್ಬಿಡ್ತಾಳೆ. ಈಗ ಬದನೆಕಾಯಿನೂ ತೆಕ್ಕೊಂಡಿದ್ದೆಲ್ಲ ಒಂದ್ಸತಿ ನೀರಲ್ಲಿ ತೊಳ್ಕೊಂಡ್ಬಿಡ್ತೀನಿ. ಅದು ಮಸಿ ಏನಾರ ಮೇಲ್ಗಡೆ ಹಚ್ಕೊಂಡಿದ್ರೆ ಇದನ್ನು ಹೋಗ್ಲಿ ಅಂದ್ಬಿಟ್ಟು ಒಂದ್ಸತಿ ಸೀಳ್ಬಿಟ್ಟು ನೋಡ್ಕೋಬೇಕು. ಅಕಸ್ಮಾತ್ ತಪ್ಪಿ ಎಲ್ಲಾದರೂ ಬದನೆಕಾಯಲ್ಲಿ ಹುಳಕಾಯಿ ಬಂದಿದೆಯಾ ಅಂತ ಅಂದ್ಕೊಂಡು ಹಂಗೆ ನೋಡಿಕೊಂಡು ಸಣ್ಣದಾಗಿ ಅದನ್ನು ಹೆಚ್ಕೋಬೇಕು. ಬಾಣಲಿಲಿ ಒಂದಷ್ಟು ಎಣ್ಣೆ ಹಾಕಿ, ಎಣ್ಣೆ ಮುಂದಿದ್ರೆ ಚೆನ್ನಾಗೇ ಇರುತ್ತೆ. ನಾನು ತುಂಬ ಎಣ್ಣೆ ಹಾಕಿಲ್ಲ, ಚೆನ್ನಾಗಿರುತ್ತೆ ಎಣ್ಣೆ ಹಾಕಿದ್ರೆ. ಕೊಬ್ಬರಿ ಎಣ್ಣೆನೇ ಹಾಕ್ಕೊಂಡಿದ್ದೀನಿ ನಾನು. ಆಮೇಲೆ ಜೀರಿಗೆ, ಸಾಸಿವೆ 2 ಹಾಕ್ಕೋಬೋದು ಎಣ್ಣೆಕಾದ್ಮೇಲೆ. ಈಗ ಎಣ್ಣೆ ಕಾದಿದೆ, ಸಾಸಿವೆ ಹಾಕಿದ್ದೀನಿ. ಕರಿಬೇವಿನ ಸೊಪ್ಪು ಒಂದೇ ಒಂದು ಮೆಣಸಿನ್ಕಾಯಿನ ಅರ್ಧ ಸೀಳ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಒಂದೇ ಮೆಣಸಿನ್ಕಾಯಿನೇ ಸಾಕಾಗುತ್ತೆ, ಇದು ರುಚಿಗೋಸ್ಕರ ಅಷ್ಟೇ ಹಾಕ್ತಾಯಿದ್ದೀನಿ ನಾನು. ಆಮೇಲೆ ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡಿರೋ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆನಲ್ಲೇ ಬಾಡಿಸ್ಬೇಕು. ಟ್ರಾನ್ಸ್ಪರೆಂಟ್ ಆಗೋ ಥರ ಅಂತ ಹೇಳ್ತಾರಲ್ಲ, ಹಾಗೆ ನೀಟಾಗಿ ಬಾಡಿಸ್ಕೋಬೇಕು. ಎಣ್ಣೆನಲ್ಲಿ ಈರುಳ್ಳಿ ಬಾಡಿದಷ್ಟು ರುಚಿ ಬರುತ್ತೆ ನಮಗೆ. ಇದಾದ್ಮೇಲೆ ನಾವು ಇದಕ್ಕೆ ಟೊಮೆಟೊನ ಹಾಕೊಂಬಿಡೋಣಂತೆ. ಅಚ್ಕಾರದ ಪುಡಿ, ಧನಿಯಾದ ಪುಡಿ, ಅರಿಶಿನದ ಪುಡಿ ಹಾಕ್ಬಿಡ್ತೀನಿ ಫಸ್ಟು. ಆ ಎಣ್ಣೆನಲ್ಲೇ ಅದು ಚೆನ್ನಾಗಿ ಫ್ರೈ ಆಗಬೇಕು. ಖಾರ 3 ಹಾಕ್ಕೊಂಡು ಫ್ರೈ ಮಾಡಿದ್ರೆ ಅಲ್ಲಿ ಖಾರನೂ ಬೆಂದಂಗೆ ಆಗುತ್ತೆ ಎಣ್ಣೆನಲ್ಲಿ. ಅದಕ್ಕೋಸ್ಕರ ಮೊದಲೇ ಟೊಮೆಟೊ ಹಾಕ್ಬಿಟ್ರೆ ಅದು ಟೊಮೆಟೊಗೆ ಎಣ್ಣೆ ಹಿಡ್ಕೊಂಬಿಟ್ಟಿರುತ್ತೆ, ಮಸಾಲೆ ಎಣ್ಣೆನಲ್ಲಿ ಬಾಡೋಕ್ಕಾಗಲ್ಲ. ಟೊಮೆಟೊ ರಸದಲ್ಲಿ ಮಿಕ್ಸ್ ಆಗಿಬಿಡತ್ತಲ್ಲ, ಅದಕ್ಕೋಸ್ಕರ ಅಂತ. ಉಪ್ಪನ್ನು ಹಾಕ್ಕೊಂಬಿಡೋಣ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಮೆಣಸಿನ್ಕಾಯಿ ಅದರಲ್ಲೇ ಬಾಡೋದ್ರಿಂದ ಒಳ್ಳೆ ರುಚಿ ಬರುತ್ತೆ. ಈಗ ಟೊಮೆಟೊ ಹಾಕ್ಕೊತಾ ಇದ್ದೀನಿ. ಇದೂ ಅಷ್ಟೇ ಚೆನ್ನಾಗಿ ಸ್ಮ್ಯಾಶ್ ಆಗೋ ಅಷ್ಟು ಚೆನ್ನಾಗಿ ಬಾಡಬೇಕು. ಇದು ಟೊಮೆಟೊ ಈರುಳ್ಳಿ ಎರಡೂ ಒಂಥರ ಗೊಜ್ಜು ಥರ ತೊಕ್ಕು ಥರ ಆಗೋಗ್ಬಿಡ್ಬೇಕಲ್ಲ,
ಹಾಗಾಗಿ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ಇದು ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ತುಂಬ ಚೆನ್ನಾಗಿ ಅನಿಸುತ್ತೆ. ನಂಗೆ ರೊಟ್ಟಿ ಜೊತೆಗೂ ಚೆನ್ನಾಗಿರುತ್ತೆ. ನಾನು ಇವತ್ತು ಚಪಾತಿ ಮಾಡ್ಕೊಂಡಿದ್ದೀನಿ. ಈ ಥರ ಮಧ್ಯದಲ್ಲಿ ಅದು ಬೇಯ್ತಾ ಇರಲಿ ಅಂತ ಅಂದ್ಬಿಟ್ಟು ನಿಮ್ಗೊಂದು ಸಣ್ಣ ಟಿಪ್ಸ್ ಹೇಳೋಣ ಅಂತ ಅಂದ್ಕೊಂಡೆ. ವಿಶೇಷವಾದೇನಲ್ಲ. ಈಗ ಇದು ನಾವು ಕ್ಯಾರಿ ಬ್ಯಾಗ್ಗಳೆಲ್ಲ ತೊಗೊಂಡು ಬಂದಿರ್ತೀವಲ್ಲ ಅಂಗಡಿಯಿಂದ, ಅದೆಲ್ಲದನ್ನು ಈ ಥರ ಸಣ್ಣಕ್ಕೆ ಉದ್ದಕ್ಕೆ ಫೋಲ್ಡ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ ನಾನು. ಅದನ್ನೆಲ್ಲ ಒಂದು ಡಬ್ಬದಲ್ಲಿ ಒಂದು ಕವರ್ ಬ್ಯಾಗಲ್ಲಿ ಹಂಗೆ ತುಂಬಿಸಿ ಇಟ್ಟರೆ ಜಾಗ ಜಾಸ್ತಿ ಬೇಕಾಗತ್ತಲ್ಲ. ಮತ್ತು ನಮ್ಗೆ ಯಾವ್ದು ಬೇಕು ಯಾವ್ದು ಬೇಡ ಆರಿಸ್ಕೊಂಡು ತೆಕ್ಕೊಳ್ಳೋಕ್ಕೆ ಕಷ್ಟ ಆಗೋಗ್ಬಿಡುತ್ತೆ. ಇದು ನಾನು ಈ ಥರ ಎಲ್ಲ ಒಂದ್ರ ಪಕ್ಕ ಒಂದು ಎಲ್ಲ ಜೋಡಿಸಿ ಇಟ್ಕೊಂಡು ಒಂದು ರಬ್ಬರ್ ಬ್ಯಾಂಡ್ ಹಾಕ್ಕೊಂಡು ಇಟ್ಕೊತೀನಿ ಮುಂದುಗಡೆ ಮಾತ್ರ. ಅವಾಗ ಕೆಳಗಡೆ ನೋಡಿದ್ರೆ ನಮ್ಗೆ ಯಾವ್ದು ಬೇಕು, ಉದ್ದದ್ದು ಬೇಕಾ ಚಿಕ್ಕದು ಬೇಕಾ, ಯಾವ ಕಲರ್ ಬೇಕು ನೋಡ್ಕೊಂಡು ತೆಕ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ ಅಂತ ಈ ಥರ ನಾನು ಮಾಡ್ಕೊತಾ ಇದ್ದೀನಿ. ಇದನ್ನು ಒಂದು ಸಣ್ಣದಾಗಿ ರೋಲ್ ಮಾಡಿ ಒಂದು ಕವರ್ ಒಳಗಡೆ ಹಾಕಿಟ್ಕೊಂಡ್ಬಿಟ್ಟಿರ್ತೀನಿ, ಸುಲಭವಾಗಿ ತೆಕ್ಕೊಳ್ಳೋಕೆ ಅನುಕೂಲ ಆಗಲಿ ಅಂತ. ಇದೊಂದು ಟಿಪ್ಸ್ ನನಗೆ ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತಿತ್ತು, ಅದಕ್ಕೆ ಹೇಳ್ಕೊಂಡಿದ್ದೀನಿ. ಏನನ್ನಿಸ್ತು ಹೇಳಿ. ಈಗ ಈರುಳ್ಳಿ ಟೊಮೆಟೊ ಎಲ್ಲ ಚೆನ್ನಾಗಿ ಬಾಡಿತ್ತು. ಈಗ ಬದನೆಕಾಯಿನ ನಾವು ಸ್ಮ್ಯಾಶ್ ಪೀಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕಿ ಚೆನ್ನಾಗಿ ಹೊಂದಿಸ್ಬೇಕು. ಇದ್ರಲ್ಲೂ ಇನ್ನು ಸ್ವಲ್ಪ ಎಣ್ಣೆ ಹಾಕಿದರೆ ಇನ್ನೂ ಚೆನ್ನಾಗಿ ಅನಿಸ್ತಾ ಇತ್ತು. ನಾನು ಸ್ವಲ್ಪ ಕಡಿಮೆನೇ ಹಾಕಿದ್ದೀನಿ ಅಂತ ಅನ್ನಿಸ್ತು ನನಗೆ. ಅದಕ್ಕೊಂದು ಸ್ವಲ್ಪ ನೀರು ಬಿಟ್ಕೊತಾ ಇದ್ದೀನಿ ನೋಡಿ, ಸ್ವಲ್ಪ ಸ್ಮ್ಯಾಶ್ ಆಗಲಿ ಅನ್ನೋ ಉದ್ದೇಶಕ್ಕೆ ಒಂಚೂರು ನೀರು ಬಿಟ್ಕೊಂಡು ಹೊಂದಿಸ್ಕೊತಾ ಇದ್ದೀನಿ. ತಿರುಗಿಸಿನೇ ಬೇಯಿಸ್ಬೇಕು, ಹಾಗೆ ಬಿಟ್ಬಿಟ್ರೆ ತಳ ಹಿಡಿದು ಬಿಡುತ್ತೆ. ಅದಕ್ಕೋಸ್ಕರ ನಾನು ತಿರುಗಿಸಿನೇ ಬೇಯಿಸ್ಕೊಂಡೆ. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ನೋಡಿದೆ ನಾನು. ಒಂಚೂರು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ, ರುಚಿಗೆ ಟೇಸ್ಟಿಗೆ ಬೇಕಾಗಿರೋ ಅಷ್ಟು ಮಾತ್ರ ಬೆಲ್ಲ ಹಾಕ್ಕೊಂಡು ಹೊಂದಿಸ್ಕೊಂಡಿದ್ದೀನಿ. ಇವಾಗೆಲ್ಲ ಇದು ರೆಡಿ ಆಯಿತು ನಂದು ಬೆಂಗನ್ ಭರ್ತಾ, ಕನ್ನಡದಲ್ಲಿ ಬದನೆಕಾಯಿ ತೊಕ್ಕು. ಯಾರಿಗೂ ಗೊತ್ತಾಗಲ್ಲ, ಕೆಲವರೆಲ್ಲ ಬದನೆಕಾಯಿ ತಿನ್ನಲ್ಲ ಅಂತ ಹೇಳ್ತಾರಲ್ಲ, ಅಂಥವ್ರಿಗೆ ಇದನ್ನು ಮಾಡಿಕೊಟ್ರೆ ಬಹುಶಃ ಬದನೆಕಾಯ್ದು ಅಂತ ಅವ್ರಿಗೆ ಗೊತ್ತಾಗ್ತದೆ ಚಾನ್ಸೇ ಇಲ್ಲ. ಯಾವುದ್ರಲ್ಲೂ ಬದನೆಕಾಯಿ ಸಿಪ್ಪೆ ಆಗಲಿ ಏನೂ ಸಿಗೋದಿಲ್ವಲ್ಲ, ಎಲ್ಲ ಸ್ಮ್ಯಾಶ್ ಆಗೋಗ್ಬಿಟ್ಟಿರುತ್ತೆ. ಈ ಲಾಸ್ಟಿಗೆ ನಾವು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಚೆನ್ನಾಗಿರುತ್ತೆ. ಇದಕ್ಕೆ ತಕ್ಕಂಗೆ ನಾನು ಚಪಾತಿನ ಮಾಡ್ಕೊಂಡಿದ್ದೀನಿ. ಇದು ಅರ್ಜೆಂಟಲ್ಲೇ ಕೆಲಸ ಮಾಡ್ತಾಯಿದ್ದೀನಿ ನಾನು. ಬೇರೆ ಏನೇನೋ ಕೆಲಸ ಮಾಡೋಕ್ಕಿದೆ ಇನ್ನು. ಹಾಗೆಲ್ಲ ಫಾಸ್ಟಾಗಿ ಆಗಬೇಕು, ಟೆನ್ಷನ್ ಬೇರೆ. ಚಪಾತಿ ಎಲ್ಲ ಮಾಡಾಯಿತು. ಮಧ್ಯಾಹ್ನಕ್ಕೆ ಮಜ್ಜಿಗೆ ಹುಳಿಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇದು ಒಂದು ಅಷ್ಟು ತೆಂಗಿನಕಾಯಿ ಹಾಕ್ಕೊಂಡು ಕರಿಬೇವಿನ ಸೊಪ್ಪು, ಹಸಿರು ಮೆಣಸಿನ್ಕಾಯಿ 3, ಬೆಳ್ಳುಳ್ಳಿ ಒಂದು ಸ್ವಲ್ಪ, ಜೀರಿಗೆ ಒಂದು ಸ್ವಲ್ಪ, ಹುಣಸೆಹಣ್ಣು, ಉಪ್ಪು ಇದಿಷ್ಟು ಹಾಕ್ಕೊಂಡು ನಾನು ರುಬ್ಕೊಂಡ್ಬಿಡ್ತೀನಿ. ಫಸ್ಟು ರುಬ್ಕೊಂಡು ಸೋರೆಕಾಯಿನ ಹೆಚ್ಕೊಂಡು ಅದರ ಜೊತೆ ಬೇಯಿಸಿ ಇಟ್ಕೊಂಡಿದ್ದೀನಿ ಒಂದು ಕಡೆ. ಅದು ಬೆಂದಿದೆ. ಈ ಕಡೆ ಅನ್ನಕ್ಕೂ ಇಟ್ಕೊಂಡ್ಬಿಟ್ಟಿದ್ದೀನಿ ನಾನು. ಒಂದು ಒಗ್ಗರಣೆ ಕೊಡೋದಕ್ಕೋಸ್ಕರ ಒಂದು ಈರುಳ್ಳಿ, ಕರಿಬೇವಿನ ಸೊಪ್ಪು, ಸಾಸಿವೆ, ಹಿಂಗು ಹಾಕಿ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಹಿಂಗಿಲ್ಲ ಅಂತಂದರೆ ಮಜ್ಜಿಗೆ ಹುಳಿಗೆ ಚೆನ್ನಾಗಾಗಲ್ಲ. ಸೋರೆಕಾಯಿನಲ್ಲೂ ಮಜ್ಜಿಗೆ ಹುಳಿ ಮಾಡ್ಬೋದು, ಬೂದುಗುಂಬಳಕಾಯಿನಲ್ಲೂ ಮಜ್ಜಿಗೆ ಹುಳಿ ಮಾಡ್ಬೋದು. ನಾನು ಇವತ್ತು ಸೋರೆಕಾಯಿನಲ್ಲೇ ಮಾಡ್ಕೊಂಡಿದ್ದೀನಿ.
ಎಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೋರೆಕಾಯಿ ಎಲ್ಲನೂ ಮೊದಲೇ ಹೆಚ್ಚಿಟ್ಕೊಂಡಿದ್ದೀನಿ ನಾನು, ಹಾಗಾಗಿ ಅದನ್ನು ಹಾಕಿ ಕುದಿಸ್ಕೊತಾ ಇದ್ದೀನಿ. ಈ ಒಗ್ಗರಣೆನಲ್ಲಿ ಈರುಳ್ಳಿ ಬಾಡಿದ್ರೆ ತಿನ್ನೋಕ್ಕೆ ತುಂಬ ರುಚಿ ಅನಿಸುತ್ತೆ, ಅದಕ್ಕೋಸ್ಕರ ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ನಾನು ಮಾವಿನಕಾಯಿ ರಸ ಮಾಡಿದ್ದೆ. ಆ ಕಡೆ ಕುಕ್ಕರಲ್ಲಿ ಅನ್ನಕ್ಕೂ ಇಟ್ಕೊಂಡಿದ್ದೀನಿ. ಮತ್ತು ಪಾಯಸನೂ ಮಾಡೋಕ್ಕಿತ್ತು, ಕೋಳ್ಕೀರು ಮಾಡೋಕ್ಕಿತ್ತು, ನಾನು ಅದನ್ನೂ ಮಾಡಿದ್ದೀನಿ. ಬಟ್ ಅದನ್ನೆಲ್ಲ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ, ತುಂಬ ಟೆನ್ಷನ್ ಆಯಿತು ನನಗೆ. ಇವತ್ತಿನ ಬ್ಲಾಗ್ ನಿಮ್ಗೆ ಏನು ಅನಿಸ್ತು ಅಂತ ಹೇಳಿ. ಈ ಥರ ನೀವು ಬದನೆಕಾಯಿ ಗೊಜ್ಜು ಸಾಧಾರಣವಾಗಿ ತಿಂದಿರಲ್ಲ ಅಂತ ಅಂದ್ಕೊತೀನಿ. ತುಂಬಾ ರುಚಿ ಇತ್ತು ಮಾಡೋದಕ್ಕೆ. ಒಂದು ಸತಿ ಮಾಡ್ಕೊಂಡು ತಿಂದ್ಬಿಟ್ಟು ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ನಿಮ್ಗೆ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ಹೊಸಬ್ರಾಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು. ಬಾಯ್. ಮುಗೀತು ನಂದು ಅಡುಗೆ. ಒಗ್ಗರಣೆ ಹಾಕಿ ಮುಗಿಸಿದ್ರೆ ಅಡುಗೆ ಮುಗಿದಂಗೆ ಲೆಕ್ಕ.